ಏನ್ ಸುಳ್ಳು ಹೇಳಿದಿರಿ ಹೇಳ್ರಿ ಹೇಳ್ರಿ ಅಂತೀರಿ. ಅದನ್ನ ಹೇಳಿದೀನಿ. ಒಂದೇ ನಿಮಿಷ ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಎಡಿಟೋರಿಯಲ್ ಆದ್ರೂ ಓದ್ರಿ, ಆಡ್ ಎಡಿಟೋರಿಯಲ್ ಆದ್ರೂ ಓದ್ರಿ, ಏನಾದ್ರೂ ಓದಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇವೆ. ಈಗ ಚರ್ಚೆ ಮಾಡಿ ನೋಡಿ, ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ. ಅದು ಆ ಸತ್ಯನಿದೆಯಲ್ಲ, ಅದನ್ನು ನೀವು ಮರಿಮಾಚಿದ್ದೀರಿ. ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ. ನಾನು ಮಾಡಿಲ್ಲ. ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಓದಿದ್ದೇವಲ್ಲ ನಮ್ಮ. ಒಂದೇ ನಿಮಿಷ. ಹೌದು, ನಿಮಗೆ ನನ್ನ ಭಾಷಣ ಬೈಕಾಟ್ ಮಾಡೋದವ್ರು. ನೀವು ಏನು ಭಾಷಣದ ಮೇಲೆ, ಬಜೆಟ್ ಮೇಲೆ ಭಾಷಣ ಮಾಡಿ. ಹೌದು, ಮತ್ತೆ ಯಾವ ಇದು ನನಗೆ ಗೊತ್ತಿಲ್ಲ. ಹಂಗಲ್ಲ. ಒಂದ್ ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು, ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನ ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀರಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿಯನ್ನು ಇಟ್ಟಿದ್ರಿ, ಅದಿನ್ನ ಖರ್ಚೇ ಆಗಿಲ್ಲ. ಇದಕ್ಕೂ ಕೂಡ ಆದೇಶ ಬಂದಿಲ್ಲ. ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಬಸ್ಸು ಕೂಡ ಖರೀದಿ ಆಗಿಲ್ಲ. ವಾಸ್ತವಾಂಶ ಏನು? ನಮ್ಮ ಅವಧಿಯಲ್ಲಿ BMTCಗೆ 1,311, KSRTCಗೆ 50 ಪವರ್ ಬಸ್ಸುಗಳು, 20 ವೋಲ್ವೋ ಬಸ್ಸುಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ. ಇದೊಂದು ಸುಳ್ಳು ಹೇಳಿದ್ದೀರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97% ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಎಕನಾಮಿಕ್ ಸರ್ವೆದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಯಾವ ಸತ್ಯ ಇದರಲ್ಲಿದೆ? ಅಲ್ಲ, ಇದೊಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ನೀವು ಹೇಳಿದ್ರೆ, 3-4 ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ಇನ್ನ ಬೇಕಾದ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ. ಸಾಕು ಹೇಳಿದಿರಿ ಕೂತ್ಗಳಿಗೆ. ಸುಳ್ಳು ನಾವೇನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ, ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೇ ಅವ್ರ ಮನೆ ದೇವರು. ಏನ್ ಮಾಡಕ್ಕಾಗಲ್ಲ.